ಸರ್, ಈ ವಿಜ್ಞಾನದ ಕಾಲದಲ್ಲೂ ಜಾತ್ರೆಗಳು, ಮನೆದೇವರ ಹಬ್ಬಗಳು ಅನ್ನೋದರ ಅಸ್ತಿತ್ವದ ಅರ್ಥ ಏನಾದ್ರು ಇದೆಯಾ ಸರ್ ಅಂತ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆ. ನನ್ನಕ್ಕೆ ಹೌದಪ್ಪ ಇದೆ. ಅದು ನಿಮಗೆ ಗೊತ್ತಿಲ್ಲದಿದ್ದಂಗೆ ಹಿಂದಿನ ಕಾಲದ ಕೌನ್ಸಿಲಿಂಗ್ ಸೆಂಟರ್ ಅದು. ಹೇಗೆ ಅಂತ ಕೇಳಿಬೇಕಾರೆ ಅಂದೆ. ಹೇಗೆ ಅಂದಾಗ ಹೇಳಿದೆ ನೋಡಿ, ಊರಿನ ಹಬ್ಬ, ಜಾತ್ರೆ, ಮನೆ ದೇವರ ಹಬ್ಬ ಅಂತ ಎಲ್ಲ ಆಗುತ್ತಲ್ಲ, ಎಲ್ಲ ನೆಂಟರಿಷ್ಟರು ದೂರದಿಂದ ಬರ್ತಾರೆ. ಮನೆಯವರೆಲ್ಲ ಸಂಬಂಧಿಕರು ಒಟ್ಟಿಗೆ ಸೇರ್ತಾರೆ. ಊರು ಜನನೂ ಕರೆದಿದ್ದಾಗ ಮನೇಲಿ ಒಟ್ಟಿಗೆ ಸೇರ್ತಾರೆ. ಜಾತ್ರೆ ಆದ್ರಂತೂ ಎಲ್ಲರೂ ಊರು ಜನ ಎಲ್ಲ ಸೇರಿರ್ತಾರೆ. ಹೌದಾ? ಒಬ್ಬರ ಮನೆ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ತಾರೆ, ಮಾತಾಡ್ತಾರೆ. ಅಯ್ಯೋ ನಮ್ಮ ಮಗಳಿಗೆ ಗಂಡು ಸಿಕ್ಕಿಲ್ಲ ಅಂತ ಒಬ್ಬರು, ಅಯ್ಯೋ ನಮ್ಮ ಮಗನಿಗೆ ಹುಡುಕಿ 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 ಸಾಕಾಯಿತು ಹೆಣ್ಣು ಅಂತ ಇನ್ನೊಬ್ಬರು, ಅಯ್ಯೋ ಕೃಷಿ ಕೆಲಸದ ಪ್ರಾಬ್ಲಮ್ ಏನು ಹೇಳ್ತೀರಾ, ಆಳುಗಳೇ ಸಿಗಲ್ಲ ಅಂತ ಮತ್ತೊಬ್ಬರು. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಸಾವಿರಾರು ಸಮಸ್ಯೆಗಳಿಗೆ ಅವರಿಗೆ ಗೊತ್ತಿಲ್ದಿದ್ದಂಗೆ ಅಲ್ಲಿ ಉತ್ತರ ಸಿಕ್ಕಿರುತ್ತೆ. ಮತ್ತು ಮಾನಸಿಕ ಒಳತೋಟಿಗಳನ್ನು ಅವರು ಹೊರಗೆ ಹಾಕಿದ ಸಮಾಧಾನವೂ ಇರುತ್ತೆ. ಇದಲ್ವಾ ಕೌನ್ಸಿಲಿಂಗ್ ಅಂದೆ. ಹುಡುಗರು ಒಪ್ಕೊಂಡು ಹೋದ್ರವತ್ತು. ನಿಮಗೇನು ಅನ್ನಿಸ್ತು? ನಮಸ್ತೆ.